ನಮಸ್ಕಾರ. ನಿರಾಮಯ ಫೌಂಡೇಶನ್ನ ಕರ್ನಾಟಕದ ಕಡುಗಲಿಗಳು ಎಂಬ ಈ ಸಂಚಿಕೆಯ ಭಾಗವಾಗಿ ಇವತ್ತು ನಾವು ಕರ್ನಾಟಕದ ಇಬ್ಬರು ಶ್ರೇಷ್ಠ ಕಡುಗಲಿಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಾವು ನೋಡ್ತೀವಿ ಇತಿಹಾಸದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ನಾನಾ ಸಾಹೇಬ್, ತಾಂತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ ಸಿಂಹ, ಮೊಘಲರ ಕೊನೆ ದೊರೆ ಬಹದ್ದೂರ್ ಶಾ ಜಫರ್ ಅಂತಕ್ಕಂಥ ಶ್ರೇಷ್ಠ ವೀರರು, ಕ್ರಾಂತಿಕಾರಿಗಳ ನೇತೃತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಗ್ರಾಮ. ಆ ಸಂಗ್ರಾಮದ ಜ್ವಾಲೆ ಇಡೀ ದೇಶದಲ್ಲಿರ್ತಕ್ಕಂಥ ಜನಮನಗಳಿರ್ಬೋದು, ಮತ್ತು ಅನೇಕ ಸ್ವತಂತ್ರ ಸಂಸ್ಥಾನಗಳಲ್ಲೂ ಈ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುತ್ತೆ. ಬ್ರಿಟಿಷರಿಗೂ ಕೂಡ ಒಂದು ನಡುಕವನ್ನು ಹುಟ್ಟಿಸ್ತಕ್ಕಂಥ ಒಂದು ಅತ್ಯಂತ ಚೇತೋಹಾರಿ ಹೋರಾಟ. ಆ ಹೋರಾಟ ಯಶಸ್ವಿಯಾಗಿದ್ದರೆ 200 ವರ್ಷಗಳ ಮುಂಚೆನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತಿತ್ತು. ಆದರೂ ಕೂಡ ಆ ಹೋರಾಟ ದೇಶದ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ದಾರಿದೀಪ, ಒಂದು ಮಾರ್ಗದರ್ಶಕವಾಗಿ ಪರಿಣಮಿಸಿತು. ದೇಶದಲ್ಲಿ ಲಕ್ಷೋಪಲಕ್ಷ ಕ್ರಾಂತಿಕಾರಿಗಳು ದೇಶಕ್ಕಾಗಿ ಬಲಿದಾನ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ಪರಂಪರೆ ಆ ಹೋರಾಟದಿಂದ ಪ್ರಾರಂಭ ಆಗುತ್ತೆ. ಅದು ಸಂಗ್ರಾಮದ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಮುಕ್ತಾಯವಲ್ಲ, ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಪ್ರಾರಂಭ ಅಂತಲೂ ಹೇಳ್ಬೋದು. ಈ ಹೋರಾಟದ ಕಿಡಿ ಈ ನಮ್ಮ ಕರುನಾಡನ್ನು ಕೂಡ ವ್ಯಾಪಿಸದೆ ಬಿಡಲಿಲ್ಲ. ಕರ್ನಾಟಕಕ್ಕೂ ಕೂಡ ಈ ಕಿಡಿ ಹಬ್ಬುತ್ತೆ. ವಿಶೇಷವಾಗಿ ನರಗುಂದದ ಬಾಬಾ ಸಾಹೇಬ, ಮುಂಡರಗಿಯ ಭೀಮರಾಯ, ಹೆಮ್ಮಗಿ ದೇಸಾಯಿ, ಈ ರೀತಿ ಅನೇಕ ಕಡುಗಲಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಪ್ರಥಮ ಪಂಕ್ತಿಯಲ್ಲಿ ಕಾಣ್ತಾರೆ. ಅವರಲ್ಲೂ ಕೂಡ ಇನ್ನೂ ಹೆಚ್ಚು ಪ್ರಖರವಾಗಿ ಬ್ರಿಟಿಷರ ವಿರುದ್ಧ ತನ್ನ ಚಿರ ಯೌವನದಲ್ಲೇ ಅವರ ವಿರುದ್ಧ ಹೋರಾಡ್ತಾ ಬಲಿದಾನ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಅಪ್ರತಿಮ ವೀರ, ಶೂರ, ಸಾಹಸಿ ರಾಜ ವೆಂಕಟಪ್ಪ ನಾಯಕ. ನಾವು ನೋಡ್ತೀವಿ ಸುರಪುರ ಸಂಸ್ಥಾನ, ಯಾದಗಿರಿಯಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸುರಪುರ ಸಂಸ್ಥಾನ. ಸುರಪುರ ಸಂಸ್ಥಾನ ಇತಿಹಾಸ ತಗೊಂಡಾಗ 16ನೇ ಶತಮಾನದಲ್ಲಿ ಮೊದಲನೇ ಭಾಗದಲ್ಲಿ ಗಿಡ್ಡ ಪಿಡ್ಡ ನಾಯಕ ಅಂತಕ್ಕಂಥ ಒಬ್ಬ ಬೇಡರ ಅಥವಾ ನಾಯಕ ಸಮಾಜದ ವ್ಯಕ್ತಿಯಿಂದ ಸ್ಥಾಪನೆ ಆಗಲ್ಪಡ್ತದ. ಈ ಸಾಮ್ರಾಜ್ಯಕ್ಕೆ ಮೂಲ ಪ್ರೇರಣೆ ವಿಜಯನಗರ ಸ್ಥಾಪನೆಯೇ ಹಿಂದೂ ಧರ್ಮದ ಎಲ್ಲ ಮೌಲ್ಯಗಳನ್ನು ಪುನರುತ್ಥಾನಕ್ಕಾಗಿ ಸ್ಥಾಪನೆ ಆಯಿತು. ಹಾಗೆ ವಿಜಯನಗರದ ಎಲ್ಲ ಶ್ರೇಷ್ಠ ಪರಂಪರೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸುರಪುರ ಸಂಸ್ಥಾನ ಒಂದು ಶ್ರೇಷ್ಠ ಸಂಸ್ಥಾನ. 18ನೇ 19ನೇ ಶತಮಾನದಲ್ಲಿ ರಾಜ ಕೃಷ್ಣಪ್ಪ ನಾಯಕ ಈ ಸುರಪುರ ಸಂಸ್ಥಾನವನ್ನ ಆಳ್ತಾ ಇರ್ತಾನೆ. ಸುರಪುರ ಸಂಸ್ಥಾನ ಅಂದ್ರೆ ಸುತ್ತಮುತ್ತಲು ಪ್ರಕೃತಿ ದತ್ತವಾಗಿರತಕ್ಕಂಥ ಆಕಾಶದ ಎತ್ತರಕ್ಕೆ ಹಬ್ಬಿರ್ತಕ್ಕಂಥ ಪರ್ವತಗಳು ಮತ್ತೆ ದುರ್ಬೋಧ್ಯವಾಗಿರ್ತಕ್ಕಂಥ ಕೋಟೆಗಳನ್ನು ಕೂಡ ಸುರಪುರ ಸಂಸ್ಥಾನ ಮಾಡಿಕೊಂಡಿತ್ತು. ಮತ್ತೆ ಅಲ್ಲಿರ್ತಕ್ಕಂಥ ಜನರು ಕೂಡ ಸದ್ಗುಣಿಗಳು, ಶೂರರು, ವೀರರು, ಮತ್ತೆ ಕಲೆಯನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ವಿದ್ವಾಂಸರಿಗೆ ಆಶ್ರಯನ ಕೊಡ್ತಕ್ಕಂಥ ಜನರು. ಜೊತೆಗೆ ದೇಶ ಧರ್ಮದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಲಿಕ್ಕೂ ಸಿದ್ಧರಾಗಿರ್ತಕ್ಕಂಥ ಸಾಮಾನ್ಯ ಜನ. ದೇಶ ಧರ್ಮದ ರಕ್ಷಣೆ ತಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಜನಾಂಗ ಸುರಪುರ ಸಂಸ್ಥಾನದ ಜನಾಂಗದವರು. 1828ನೇ ಇಸ್ವಿ ಕೃಷ್ಣಪ್ಪ ನಾಯಕನಿಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನಿಂದ ಒಂದು ಕರೆ ಬರುತ್ತೆ. ನನಗೆ ಒಂದು 300 ಜನ ಬೇಡ ತರುಣರನ್ನ ನೀನು ಕಳಿಸ್ಕೊಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿರ್ತಕ್ಕಂಥ ಸ್ವರಾಜ್ಯದ ರಕ್ಷಣೆಗಾಗಿ ಟೊಂಕ ಕೊಟ್ಟಿರ್ತಕ್ಕಂಥ ಕೃಷ್ಣಪ್ಪ ನಾಯಕ ಒಂದು 300 ಜನ ಕಟ್ಟುಮಸ್ತಾದ ಶೂರ ಬೇಡರನ್ನ ಸಂಗೊಳ್ಳಿ ರಾಯಣ್ಣನ ಸಹಾಯಕ್ಕಾಗಿ ಕಳಿಸ್ತಾನೆ. ಹಾಗಾಗಿ ಇದರಿಂದ ಸಹಜವಾಗಿ ಆ ಸುರಪುರ ಸಂಸ್ಥಾನದ ಮೇಲೆ ಬ್ರಿಟಿಷರಿಗೆ ಮತ್ತು ಹೈದರಾಬಾದ್ ನಿಜಾಮನಿಗೆ ಒಂದು ರೀತಿಯಾಗ್ತಕ್ಕಂಥ ದ್ವೇಷ ಪ್ರಾರಂಭ ಆಗುತ್ತೆ. ಮೊದಲಿಂದನೂ ಕೂಡ ಸುರಪುರ ಸಂಸ್ಥಾನ ಯಾರ ಅಡಿಯಾಳಾಗಿರಲಿಲ್ಲ. ಔರಂಗಜೇಬ್ ಇರ್ಬೋದು, ಬಿಜಾಪುರ ಸುಲ್ತಾನ್ ಇದ್ದಾಗ ಕೂಡ ಅವರ ವಿರುದ್ಧ ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ
ಅವರಿಂದ ಅನೇಕ ಇನಾಮಗಳನ್ನು ಕೂಡ ಪಡ್ಕೊಂಡಿದ್ರು. ಹಾಗಾಗಿ ಯಾರಿಗೂ ತಲೆಬಾಗದೇ ಇರತಕ್ಕಂಥ ಸಂಸ್ಥಾನ ಸುರಪುರ ಸಂಸ್ಥಾನ. ಹಾಗಾಗಿ ವೆಂಕಟಪ್ಪ ನಾಯಕನು ಬಹಳ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬ್ರಿಟಿಷರು ಮೇಲಿಂದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅದರ ಭೂಮಿಯನ್ನ ಕಬಳಿಸ್ತಕ್ಕಂಥ ಒಂದು ಸಂಚನ್ನ ಮಾಡ್ತಾರೆ. ಸೊ ಅನೇಕ ರೀತಿಯಾಗ್ತಕ್ಕಂಥ ಕುತಂತ್ರಗಳಿಂದ ಸುರಪುರ ಸಂಸ್ಥಾನದ ಹಣವನ್ನು ಕೂಡ ದೋಷತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಅಧಿಕವಾಗಿರತಕ್ಕಂಥ ಕರವನ್ನು ಹಾಕಿ ಸುರಪುರ ಸಂಸ್ಥಾನವನ್ನು ಒಂದು ರೀತಿಯಾಗ್ತಕ್ಕಂಥ ದುರ್ಬಲವಾಗಿರತಕ್ಕಂಥ ಒಂದು ಸಂಸ್ಥಾನವನ್ನು ಮಾಡುವುದರಲ್ಲಿ ಬ್ರಿಟಿಷರು ಮತ್ತು ನಿಜಾಮರ ಪಾತ್ರ ಪ್ರಮುಖ ಆಗುತ್ತೆ. ವೆಂಕಟಪ್ಪ ನಾಯಕ ತನ್ನ ಅಂತಿಮ ಕ್ಷಣದಲ್ಲಿ ಪುಟ್ಟ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಕೃಷ್ಣಪ್ಪ ನಾಯಕ ತನ್ನ ಅಂತಿಮ ಕ್ಷಣದಲ್ಲಿ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಈ ಕಥೆಯ ನಾಯಕ ಯಾರು, ವೆಂಕಟಪ್ಪ ನಾಯಕನನ್ನು ಕರೀತಾನೆ. ಕರೆದು ತನ್ನ ಹಾಸಿಗೆಯ ಪಕ್ಕದಲ್ಲಿ ಕೂರಿಸಿ ಅವನ ತಲೆಯನ್ನು ನೇವರಿಸ್ತಾ ಒಂದು ಮಾತನ್ನು ಹೇಳ್ತಾನೆ. ಯಾವಾಗಲೂ ಕೂಡ ಕುಲದ ಹಿರಿಮೆಯನ್ನು ಎತ್ತಿಡಿ, ಕುಲಕ್ಕೆ ಅಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಬೇಡ, ಜನರ ವಿಶ್ವಾಸವನ್ನು ಗಳಿಸು ಅಂತಕ್ಕಂಥ 3 ಬಿಂದುಗಳನ್ನು ಅವನಿಗೆ ಹೇಳ್ತಾನೆ. ಸೊ ಈ 3 ಮಾತುಗಳೇ ಅವನಿಗೆ ಜೀವನಕ್ಕೆ ಒಂದು ಆದರ್ಶ ಆಗುತ್ತೆ. ಅವನ ಹೃದಯದಲ್ಲಿ ಆ ಆದರ್ಶಗಳನ್ನು ಸದಾ ಆರಾಧನೆ ಮಾಡ್ತಾ ಆ ಪುಟ್ಟ ಬಾಲಕ ವೆಂಕಟಪ್ಪ ನಾಯಕ ಬೆಳಿತಾನೆ. ಸೊ ಅದೇ ಸಮಯದಲ್ಲಿ ಕುತಂತ್ರಿ ಬ್ರಿಟಿಷರು ಸುರಪುರ ಸಂಸ್ಥಾನಕ್ಕೆ ವೆಂಕಟಪ್ಪ ನಾಯಕ ಇನ್ನೂ ಪುಟ್ಟ ಬಾಲಕ ಇದ್ದಾನೆ, ಅವನನ್ನು ನೋಡಿಕೊಳ್ಳಿಕ್ಕೆ ಮಾಡಾಸ್ ಟೇಲರ್ ಅಂತಕ್ಕಂಥ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾನೆ. ಎಲ್ಲ ಶಿಕ್ಷಣದ ಜವಾಬ್ದಾರಿ ಮತ್ತು ಇಡೀ ಸುರಪುರ ಸಂಸ್ಥಾನದ ಹಣಕಾಸಿನ ಜವಾಬ್ದಾರಿಯನ್ನು ರಾಸ್ ಟೇಲರಿಗೆ ವಹಿಸ್ತಾರೆ. ಅವನನ್ನು ಪುಟ್ಟ ವೆಂಕಟಪ್ಪ ನಾಯಕ ತಂದೆ ಅಂತ ತಿಳಿತಾನೆ. ಅವನಿಂದ ಇಂಗ್ಲೀಷ್ ಮತ್ತು ಬ್ರಿಟಿಷರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾನೆ. ಬ್ರಿಟಿಷರ ಸ್ವಾಭಿಮಾನದ ಜೊತೆಗೆ ಭಾರತದ ಸ್ವಾತಂತ್ರ್ಯ ಪ್ರಿಯತೆ, ದೇಶಪ್ರೇಮ, ದೇಶಕ್ಕಾಗಿ ಬಲಿದಾನ ಮಾಡ್ತಕ್ಕಂಥ ಅನೇಕ ಗುಣಗಳನ್ನು ಕಲಿತಾನೆ. ಮತ್ತು ಬ್ರಿಟಿಷರ ಕುತಂತ್ರದ ಬಗ್ಗೆನೂ ಕೂಡ ಅವನಿಗೆ ಅರಿವಾಗ್ತದೆ. 1853 ರಾಜ ವೆಂಕಟಪ್ಪ ನಾಯಕ ತರುಣ ಆಗ್ತಾನೆ. ಅವನಿಗೆ ರಾಜ್ಯಾಭಿಷೇಕ ಆದಾಗ ಇಡೀ ಸುರಪುರ ಸಂಸ್ಥಾನದ ಖಜಾನೆ ಲೂಟಿ ಆಗಿರುತ್ತೆ. ಸುರಪುರ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥ 5 ಲಕ್ಷ ಕಂದಾಯ ಸಂಗ್ರಹವಾಗಿರ್ತಕ್ಕಂಥ ಒಂದು ಭೂಪ್ರದೇಶ ಸುರಪುರದಿಂದ ಬೇರ್ಪಡೆ ಆಗಿರುತ್ತೆ. ಸುರಪುರ ಸಂಸ್ಥಾನ ಅತ್ಯಂತ ದುರ್ಬಲವಾಗಿ ತನ್ನ ಕಳೆಯನ್ನು ಕುಂದಿರುತ್ತೆ. ಸೊ ಇದರಿಂದ ಸಹಜವಾಗಿ ವೆಂಕಟಪ್ಪ ನಾಯಕನಿಗೆ ಬ್ರಿಟಿಷರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕು, ತನ್ನ ರಾಜ್ಯವನ್ನು ಸ್ವತಂತ್ರ ಮಾಡಬೇಕು ಅಂತಕ್ಕಂಥ ಭಾವನೆ ಮೂಡುತ್ತೆ. ಅದೇ ಸಮಯಕ್ಕೆ ಕುತಂತ್ರಿ ಡಾಲ್ಹೌಸಿ ಅಂತಕ್ಕಂಥವನು ಬ್ರಿಟಿಷರ ಭಾರತ ದೇಶದ ಗವರ್ನರ್ ಜನರಲ್, ಅವನು ಒಂದು ಸಲಹೆಯನ್ನು ಕೊಡ್ತಾನೆ ವೆಂಕಟಪ್ಪ ನಾಯಕನಿಗೆ. ಏನಂದರೆ, ನೀನು ಇನ್ನೂ ಅನನುಭವಿ ಇದೆಯಾ, ನಿನ್ನ ರಾಜ್ಯಕ್ಕಾಗಿ ಬ್ರಿಟಿಷರನ್ನು ಒಬ್ಬ ಸಲಹೆಗಾರನಾಗಿ ನೇಮಿಸ್ಕೋ, ಅವನಿಗೆ ವರ್ಷಕ್ಕೆ 25,000 ನೀನೇ ಕೊಡಬೇಕು ಅಂತ ಹೇಳ್ತಾನೆ. ಬ್ರಿಟಿಷರ ಕುತಂತ್ರದ ಅರಿವಿದ್ದಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ ಇದನ್ನು ಸಹಜವಾಗಿ ತಿರಸ್ಕರಿಸ್ತಾನೆ. ನಿಮ್ಮ ಯಾವ ಅಧಿಕಾರಿನೂ ಬೇಡ ಅಂತಕ್ಕಂಥ ಒಂದು ಸ್ಪಷ್ಟ ಉತ್ತರಗಳಲ್ಲಿ ಅವನು ಹೇಳ್ತಾನೆ. ಸೊ ಇದರಿಂದ ಡೌಲ್ಹೌಸಿಗೆ ಸಹಜವಾಗಿ ಸುರಪುರ ಸಂಸ್ಥಾನ ಬಗ್ಗೆ ದ್ವೇಷ ಬೆಳೀತದ. ಸುರಪುರ ಸಂಸ್ಥಾನವನ್ನು ನಾಶ ಮಾಡಬೇಕು, ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಡೌಲ್ಹೌಸಿ ಮಾಡ್ತಾರೆ. ನಂತರ ಸುರಪುರ ಸಂಸ್ಥಾನದ ಪುನರುತ್ಥಾನಕ್ಕಾಗಿ ರಾಜ ವೆಂಕಟಪ್ಪ ನಾಯಕ ಅನೇಕ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೈನ್ಯ ಬಲವನ್ನು ಬಲಪಡಿಸ್ತಾನೆ. ಅರಬರಿರ್ಬೋದು, ರೋಹಿಲರಿರ್ಬೋದು, ಅನೇಕ ಶಕ್ತಿಶಾಲಿ ಸೈನ್ಯದ ಒಂದು ಸೇರ್ಪಡೆಯನ್ನು ತನ್ನ ಸೈನ್ಯಕ್ಕೆ ಮಾಡ್ತಾನೆ. ಜೊತೆಗೆ ಆರ್ಥಿಕ ಬಲಕ್ಕಾಗಿ ಅನೇಕ ತನ್ನ ಭೂಗಂದಾಯಗಳನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಹೀಗೆ ಸುರಪುರ ಸಂಸ್ಥಾನದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಸಹಜವಾಗಿ ಈ ಒಂದು ವಿಚಾರ ನಿಜಾಮರಿಗೂ ಗೊತ್ತಾಗುತ್ತೆ, ಬ್ರಿಟಿಷರಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ರಾಜ ವೆಂಕಟಪ್ಪ ನಾಯಕನ ಎಲ್ಲ ನಡೆಗಳ ಮೇಲೆ
ಗೂಢಾಚಾರರನ್ನು ಬ್ರಿಟಿಷರು ನೇಮಿಸ್ತಾರೆ. 1857 ಇಸ್ವಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿರತಕ್ಕಂಥ ದಿನ ನಾನಾ ಸಾಹೇಬು ಸೊಲ್ಲಾಪುರಕ್ಕೆ ಸಂಗ್ರಾಮದ ತಯಾರಿಗಾಗಿ ಬರಲಿಕ್ಕೆ ಒಪ್ಕೊಳ್ತಾನೆ. ಅದಕ್ಕೆ ವೆಂಕಟನಾಯಕನು ಕೂಡ ಒಪ್ಕೊಳ್ತಾನೆ. ಜಮಖಂಡಿಯ ಬಸವಲಿಂಗಪ್ಪ ಅಂತ ಮತ್ತು ಅವನ ಮಕ್ಕಳು ಸೇರಿಕೊಂಡು ಅನೇಕ ಮದ್ದುಗುಂಡುಗಳನ್ನು ಸುರಪುರದಿಂದ ಸೊಲ್ಲಾಪುರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ಇನ್ನೇನು ನಾನಾ ಸಾಹೇಬ್ ಬರಬೇಕು ಅನ್ನುವ ಕ್ಷಣದಲ್ಲಿ ಅಲ್ಲಿ ಜಮಖಂಡಿಯ ಬಸವಲಿಂಗಪ್ಪ ಸೊಲ್ಲಾಪುರದ ಜಿಲ್ಲಾಧಿಕಾರಿಗೆ ಸಿಕ್ಕಾಕೊಳ್ತಾನೆ. ಎಲ್ಲ ತನ್ನ ಯೋಜನೆಯ ರೂಪುರೇಷೆಗಳನ್ನು ಬಾಯ್ಬಿಟ್ಟದ್ರಿಂದ ಆ ಒಂದು ಯೋಜನೆ ವಿಫಲ ಆಗುತ್ತೆ. ಬಸವಲಿಂಗಪ್ಪ ಮತ್ತು ಅವನ ಇಬ್ಬರ ಮಕ್ಕಳು ಸುರಪುರ ಸಂಸ್ಥಾನದಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲನೇ ಬಲಿದಾನ ಆಗುತ್ತೆ. ಇದರಿಂದ ಸಹಜವಾಗಿ ಸುರಪುರ ಸಂಸ್ಥಾನದಲ್ಲಿ ಬ್ರಿಟಿಷರ ವಿರುದ್ಧ ಆಕ್ರೋಶ ಇರ್ಬೋದು, ಬ್ರಿಟಿಷರ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಬೇಕು, ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಮಾನಸಿಕತೆ ಕಿಚ್ಚು ಅವರಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಎರಡನೇ ಬಾರಿಗೆ ಬ್ರಿಟಿಷರ ರೆಜಿಮೆಂಟ್ ಅಂತ ಹೇಳ್ತೀವಿ, 27, 28, 29 ಕೊಪ್ಪಳ, ಬೆಳಗಾಂ ಮತ್ತು ಕೊಲ್ಲಾಪುರ ಈ 3 ಕಡೆ ಬ್ರಿಟಿಷರ ರೆಜಿಮೆಂಟ್ಗಳಿರುತ್ತೆ. ಅಲ್ಲಿದ್ದವರೆಲ್ಲ ಭಾರತೀಯರೇ ಆಗಿರುತ್ತೆ. ಹಾಗಾಗಿ ಅವರ ಮಧ್ಯೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಕ್ಕಂಥದ್ದು, ಅವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಪ್ರೇರಣೆ ಮಾಡಬೇಕು ಅಂತ ಹೇಳಿ ಅನೇಕ ಗೂಢಾಚಾರರನ್ನು ರಾಜ ವೆಂಕಟಪ್ಪ ನಾಯಕ ಅವರ ಮಧ್ಯೆ ಕಳಿಸಿದಾಗ ಬೆಳಗಾಮಿನ ರೆಜಿಮೆಂಟ್ಗೆ ಅಲ್ಲಿ ಮಧ್ಯೆ ಹೋಗಿ ಅವರ ಸೈನಿಕರನ್ನು ಪ್ರೇರಣೆ ಮಾಡಲಿಕ್ಕೆ ಹೋಗಿರತಕ್ಕಂಥ ಒಬ್ಬ ಅತ್ಯಂತ ನಂಬಿಗಸ್ತ ಬಂಟ, ನಾವೇನು ಹೇಳ್ತೀವಿ ಮೈಪಾಲ್ ಸಿಂಗ್ ಅಂತಕ್ಕಂಥವನು, ಅವನು ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಕೈ ಸಿಗ್ತಾನೆ. ಅವನಿಗೆ ವಿಚಿತ್ರವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡ್ತಾನೆ. ಆವಾಗ ಅವನು ಬಾಯಿ ಬಿಡ್ತಾನೆ, ಈ ಎಲ್ಲದಕ್ಕೂ ಈ ದಂಗೆಗಳಿಗೆ ಸೈನಿಕರ ಮಧ್ಯೆ ಕ್ರಾಂತಿಗೆ ಮೂಲ ಕರ್ತೃ ರಾಜ ವೆಂಕಟಪ್ಪ ನಾಯಕ, ಅವನನ್ನು ನೀವು ಹಿಡಿದ್ರೆ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಅವನು ಬಾಯಿ ಬಿಡ್ತಾನೆ. ಸೊ ಹಾಗಾಗಿ ಇದರಿಂದ ಬ್ರಿಟಿಷರು ತಮ್ಮ ಸಂದೇಹ ಇನ್ನೂ ಬಲಗೊಳ್ಳುತ್ತದೆ. ತಮ್ಮೆಲ್ಲ ಸೈನಿಕರಿರ್ಬೋದು, ಪೊಲೀಸರಿರ್ಬೋದು, ಗೂಢಾಚಾರಗಳನ್ನು ಇಡೀ ಸುರಪುರ ಸಂಸ್ಥಾನದ ಸುತ್ತಮುತ್ತಲೂ ಅವರನ್ನು ಕಳಿಸ್ತಾರೆ. ಒಂದು ಸುರಪುರ ಸಂಸ್ಥಾನ ಒಂದು ಚಾವಣಿಯಾಗಿ ನಿರ್ಮಾಣಗೊಳ್ಳುತ್ತೆ. ಸದಾ ಬ್ರಿಟಿಷರ ಪೊಲೀಸರು ಮತ್ತು ಅಧಿಕಾರಿಗಳು ನಮ್ಮ ವೆಂಕಟಪ್ಪ ನಾಯಕನ ಸಂಸ್ಥಾನ ಸುತ್ತ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ವೆಂಕಟಪ್ಪ ನಾಯಕ ಎದೆಗುಂದಲ್ಲ. ಬ್ರಿಟಿಷರು ಅನೇಕ ಪತ್ರಗಳನ್ನು ಬರೀತಾರೆ. ನೀನೇನಾದರೂ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ, ವಿದ್ರೋಹ ಮಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಬ್ರಿಟಿಷರು ಅಧಿಕಾರಿಗಳು ಪತ್ರ ಬರೀತಾರೆ. ಆದರೆ ಚಾಣಾಕ್ಷ ವೆಂಕಟಪ್ಪ ನಾಯಕ ಅತ್ಯಂತ ವಿನಯಪೂರ್ವಕವಾಗಿ ಅವ್ರಿಗೆ ಪತ್ರ ಬರೀತಾನೆ, ನಾನು ಯಾವಾಗಲೂ ಬ್ರಿಟಿಷರ ಅಡಿಯಾಳು, ಬ್ರಿಟಿಷರ ವಿರುದ್ಧ ನಾನು ಎಂದಿಗೂ ವಿದ್ರೋಹ ಮಾಡಲ್ಲ ಅಂತ ಹೇಳ್ತಾ ವಿನಯಪೂರ್ವಕವಾಗಿ ಪತ್ರ ಬರಿತಾನೇ ಇರ್ತಾನೆ. ಆದರೆ ಬ್ರಿಟಿಷರ ಗೂಢಾಚಾರದಿಂದ ಅನೇಕ ಮಾಹಿತಿಗಳು, ಯುದ್ಧದ ತಯಾರಿಯ ಮಾಹಿತಿಗಳು ಬ್ರಿಟಿಷರಿಗೆ ಹೋಗುತ್ತೆ. ಹಾಗಾಗಿ ಒಂದು ನಿರ್ಣಾಯಕ ಹಂತ ತಲುಪುತ್ತೆ. ಕಾರಣ ಇಷ್ಟೇ, ವೆಂಕಟಪ್ಪ ನಾಯಕ ಶೂರ ಇದ್ದ, ಚಾರಿತ್ರವಂತ ಇದ್ದ, ಸದ್ಗುಣಿ ಇದ್ದ, ಜನಾನುರಾಗಿಯಾಗಿದ್ದ. ಆದರೆ ಅವನು ಜೊತೆಗೆ ದೂರದೃಷ್ಟಿ ಇರತಕ್ಕಂಥ, ಮುಂದಿನ ದೂರವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಬೇಕಾದ್ರೆ ಏನೇನು ನಾವು ವಿಶೇಷವಾಗಿ ಜಾಗೃತೆಗಳನ್ನು ತಗೊಳ್ಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಅನುಭವಿಗಳ ಕೊರತೆ ಇತ್ತು. ಹಾಗಾಗಿ ಗೊತ್ತಿಲ್ಲದ ಹಾಗೆ ವೆಂಕಟಪ್ಪ ನಾಯಕ ಬ್ರಿಟಿಷರ ಮಾಯಾಜಾಲ ಇರ್ಬೋದು, ಮೋಸದ ಜಾಲದಲ್ಲಿ ಬೀಳ್ತಾ ಹೋಗ್ತಾನೆ. ಹಾಗಾಗಿ 1858ನೇ ಇಸ್ವಿ ಜನವರಿ 15ರಂದು ಒಂದು ನಿರ್ಣಾಯಕ ರೀತಿಯಾಗತಕ್ಕಂಥ ಕ್ರಾಂತಿಯ ಹೋರಾಟ ಪ್ರಾರಂಭ ಆಗುತ್ತೆ. 1858 ಫೆಬ್ರವರಿ ಕ್ಯಾಪ್ಟನ್ ವಿಂಡ್ಹ್ಯಾಮ್ ಅಂತಕ್ಕಂಥ ಒಬ್ಬ ಸೈನ್ಯ ಅಧಿಕಾರಿ ಸುಮಾರು 7,000 ಸೈನ್ಯ, ಒಂದು ತುಕುಡಿ ಅಂತ ಒಂದು ರೆಜಿಮೆಂಟ್ ಅಂತ ಹೇಳ್ತೀವಿ, ಆ ಸೈನ್ಯವನ್ನು ತಗೊಂಡ್ಬಂದು ಸುರಪುರ ಸಂಸ್ಥಾನದ ಮೇಲೆ ಮುತ್ತಿಗೆ ಹಾಕ್ತಾನೆ. ಸೊ ಆ ಯುದ್ಧ ಒಟ್ಟು 3 ದಿನಗಳ ಕಾಲ ನಡೀತದ. ಆ 3 ಯುದ್ಧದಲ್ಲಿ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತದ. ಅಪಾರ ಪ್ರಮಾಣದ ಸಾವು ನೋವನ್ನು ಬ್ರಿಟಿಷರ
ಸೈನ್ಯ ಅಪಾರ ಪ್ರಮಾಣದ ಸಾವು ನೋವನ್ನು ಬ್ರಿಟಿಷರ ಸೈನ್ಯ ಅನುಭವಿಸುತ್ತೆ. 3ನೇ ದಿನ ಆದರೂ ಕೂಡ ಆ ಸೈನ್ಯ ಕೋಟೆಯನ್ನು ನುಗ್ಗಲಿಕ್ಕೆ ಆಗಲ್ಲ. ಅಷ್ಟು ಪ್ರಬಲವಾದ ಭದ್ರಕೋಟೆ. ಮತ್ತು ಎಲ್ಲ ಸೈನಿಕರು, ವೆಂಕಟಪ್ಪ ನಾಯಕನ ಸೈನಿಕರು ಬೆಟ್ಟ ಗುಡ್ಡಗಳಿಂದ ದಾಳಿಯನ್ನು ಮಾಡ್ತಾರೆ. ಹಾಗಾಗಿ ಬ್ರಿಟಿಷರ ಸೈನ್ಯ ಒಳದಾರಿಗಳು ಇರ್ಬೋದು, ಕೋಟೆಯ ಬೇರೆ ಅಡ್ಡದಾರಿಗಳನ್ನು ಹುಡುಕ್ಲಿಕ್ಕೆ ಹೋದಾಗ ಕೂಡ ಅವರ ಅನೇಕ ಅಧಿಕಾರಿಗಳು ಸಾಯ್ತಾರೆ. ಹೀಗೆ ಬ್ರಿಟಿಷರ ಸೈನ್ಯ 3 ದಿನ ಆದರೂ ಕೂಡ ಅವರಿಗೆ ಗೆಲುವಿನ ಬೆಳಕು ಕಾಣಲ್ಲ. ಅಷ್ಟು ಅಪ್ರತಿಮವಾಗಿ ಪರಾಕ್ರಮದಿಂದ ವೆಂಕಟಪ್ಪ ಮತ್ತು ವೆಂಕಟಪ್ಪ ನಾಯಕನ ಶೂರ ವೀರರು ಹೋರಾಟವನ್ನು ಮಾಡ್ತಾರೆ. ಗೊತ್ತಿದೆ ನಮಗೆ, ಭಾರತದ ದುರಂತನೋ ಅಥವಾ ಸುರಪುರ ಸಂಸ್ಥಾನ ದುರಂತನೋ, ಬ್ರಿಟಿಷರು ತಮ್ಮ ಕುತಂತ್ರದ ಮೂಲಕ, ಮೋಸದ ಮೂಲಕ ವೆಂಕಟಪ್ಪ ನಾಯಕನ ಆಪ್ತ ಬಂಟನಾಗಿರ್ತಕ್ಕಂಥ ವಾಗಣಗೇರಿ ಭೀಮರಾಯ ಅಂತಕ್ಕಂಥವನಿಗೆ ಆಮಿಷವನ್ನು ಒಡ್ಡುತ್ತಾರೆ. ಅವನೆಲ್ಲ ಕೋಟೆಯ ಎಲ್ಲ ಒಳದಾರಿಗಳನ್ನು ತೋರಿಸ್ತಾನೆ. 3ನೇ ದಿವಸ ಬ್ರಿಟಿಷರ ಸೈನ್ಯ ಕೋಟೆಯನ್ನು ಒಳಗಡೆ ಭೇದಿಸುತ್ತೆ. ಆ ವಾಗಣಗೇರಿ ಭೀಮರಾಯ ಅಷ್ಟಕ್ಕೆ ನಿಲ್ಲಲ್ಲ, ನಾವು ಕೋಟೆ ಬಿಟ್ಟು ಓಡೋಗೋಣ, ಬೇರೆ ಕಡೆ ನಿಂತ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ಕೂಡ ಅನೇಕ ಕುತಂತ್ರ ಸಲಹೆಗಳನ್ನು ಕೊಡ್ತಾನೆ. ವೆಂಕಟಪ್ಪ ನಾಯಕ ಅವನು ನಂಬ್ತಾನೆ. ಕೋಟೆಯನ್ನು ಬಿಟ್ಟು ಹೊರಗಡೆ ಒಳಮಾರ್ಗದಿಂದ ಹೊರಗಡೆ ಹೋಗ್ತಾನೆ. ಆದರೆ ಹೊರಗಡೆ ಹೋದಾಗ ಅವನಿಗೆ ಸಹಜವಾಗಿ ಅವನೆಲ್ಲ ಸಂಗಡಿಗರು ಅವನಿಂದ ತಪ್ಪಿಸ್ಕೊಳ್ತಾರೆ. ಕೊನೆಗೆ ಏಕಾಂಗಿ ಆಗ್ತಾನೆ ವೆಂಕಟಪ್ಪ ನಾಯಕ. ಅವನಿಗೆ ದ್ರೋಹವನ್ನು ಬಗಿತಾನೆ. ವೆಂಕಟಪ್ಪ ನಾಯಕನ ಕೋಟೆ ಬಿಟ್ಟು ಹೋದ್ಮೇಲೆ ಇಡೀ ಸುರಪುರ ಸಂಸ್ಥಾನದ ಎಲ್ಲ ಸಂಪತ್ತನ್ನು ಬ್ರಿಟಿಷರು ಲೂಟಿ ಮಾಡ್ತಾರೆ. ವೆಂಕಟಪ್ಪನ ಹೆಂಡತಿ, 2 ಹೆಂಡಂದಿರಿರ್ತಾರೆ, ಅವರು ಕೂಡ ತಮ್ಮ ಮಾನವನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಆಶ್ರಯವನ್ನು ಪಡಿತಾರೆ. ವಾಪಸ್ ಬಂದಾಗ ನೋಡ್ತಾರೆ ಇಡೀ ಕೋಟೆ ಹೊತ್ತಿ ಉರಿತಾ ಇರ್ತದೆ. ಹೀಗೆ ವೆಂಕಟಪ್ಪ ನಾಯಕ ಏಕಾಂಗಿಯಾಗಿ ಕೊನೆಗೆ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಹೈದರಾಬಾದ್ ಕಡೆ ಪ್ರಯಾಣವನ್ನು ಮಾಡ್ತಾನೆ. ತನ್ನ ತಂದೆ ಸ್ವರೂಪದಿಂದಿರ್ತಕ್ಕಂಥ ಟೈಲರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾನೆ. ಆದರೆ ನಿಜಾಮ ಕುತಂತ್ರದಿಂದ ವೆಂಕಟಪ್ಪ ನಾಯಕನನ್ನು ಹಿಡಿದು ಬ್ರಿಟಿಷರಿಗೆ ಒಪ್ಪಿಸ್ತಾನೆ. ಆ ಸಿಕಂದ್ರಾಬಾದಿನ ಒಂದು ಸೆರೆಮನೆಯಲ್ಲಿ ವೆಂಕಟಪ್ಪ ನಾಯಕನ ಇಡ್ತಾರೆ. ಅವಾಗ ಟೈಲರ್ ಬಂದು ವೆಂಕಟಪ್ಪ ನಾಯಕನಿಗೆ ಮಾತಾಡ್ಲಿಕ್ಕೆ ಹೇಳ್ತಾನೆ, ನೀನು ಒಪ್ಕೊಂಬಿಡು, ಬ್ರಿಟಿಷರ ಸಾಮ್ರಾಜ್ಯವನ್ನು ಒಪ್ಕೋ, ನಿನ್ನ ರಾಜ್ಯ ವಾಪಸ್ಸು ಸಿಗುತ್ತೆ ಅಂತ ಹೇಳ್ತಾನೆ. ಅವಾಗ ವೆಂಕಟಪ್ಪ ನಾಯಕ ಸಹಜವಾಗಿ ಹೇಳ್ತಾನೆ, ನಾನೊಬ್ಬ ಅಪರಾಧಿ ಅಲ್ಲ, ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ನನ್ನ ಜನ್ಮ ಸಿದ್ಧ ಹಕ್ಕು. ಅದು ಇವತ್ತು ಬ್ರಿಟಿಷರಿದ್ದರೂ ಅಷ್ಟೇ, ಬೇರೆ ಯಾರಿದ್ರೂ ನಾನು ಹೋರಾಟ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಅಪರಾಧ ಮಾಡಲಿಲ್ಲ, ನನಗೆ ರಾಜ್ಯ ಕೊಟ್ಟರೆ ಸಾಕು, ನನಗೆ ಬ್ರಿಟಿಷರ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಅಂತ ಖಡಾಖಂಡಿತವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾನೆ. 2-3 ಬಾರಿ ಟೈಲರ್ ಬಂದಾಗ ಕೂಡ ವೆಂಕಟಪ್ಪ ನಾಯಕ ಪ್ರಾಣ ಭಿಕ್ಷೆಯನ್ನು ಕೇಳಲ್ಲ. ಎಲ್ಲೂ ಬ್ರಿಟಿಷರಿಗೆ ಶರಣಾಗ್ತೀನಿ ಅಂತ ಹೇಳಲ್ಲ, ನನ್ನ ರಾಜ್ಯವನ್ನು ಕೊಡಿ, ನಾನು ಸ್ವತಂತ್ರವಾಗಿ ಜೀವನ ಮಾಡ್ತೀನಿ ಅಂತಕ್ಕಂಥ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾನೆ. ಆದರೆ ಬ್ರಿಟಿಷರು ನಾಟಕದ ರೀತಿಯಲ್ಲಿ ಕೋರ್ಟಲ್ಲಿ ವಿಚಾರಣೆ ಮಾಡ್ತಾರೆ. ವೆಂಕಟಪ್ಪ ಮಾಡಿರ್ತಕ್ಕಂಥ ರಾಜದ್ರೋಹ, ಅಕ್ಷಮ್ಯ ಅಪರಾಧ, ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂತ ಹೇಳ್ತಾರೆ. ಆದರೆ ಟೇಲರು ಉಳಿದಿರ್ತಕ್ಕಂಥ ಅನೇಕ ಅಧಿಕಾರಿಗಳ ಒಂದು ಸಂಧಾನದಿಂದ ಅವನಿಗೆ ಜೀವಾವಧಿ ಶಿಕ್ಷೆ, ಕೊನೆಗೆ ಅದನ್ನು 4 ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇಡ್ತಾರೆ. ಸಿಕಂದ್ರ ಹೈದರಾಬಾದಿಂದ ಅವನಿಗೆ ಮದ್ರಾಸಲ್ಲಿ ಒಂದು ಗೃಹದಲ್ಲಿ ಇಡ್ಲಿಕ್ಕೆ ಅವನು ಕರ್ಕೊಂಡು ಹೋಗ್ತಾ ಇರ್ತಾರೆ ವೆಂಕಟಪ್ಪ ನಾಯಕನಿಗೆ. ಮಧ್ಯದ ದಾರಿಯಲ್ಲಿ ವಿಶ್ರಾಂತಿಗಾಗಿ ಆ ಅಧಿಕಾರಿ ವಾಹನವನ್ನು ನಿಲ್ಲಿಸ್ತಾನೆ. ನಿಲ್ಲಿಸಿ ತನ್ನ ಸೊಂಟದ ಪಟ್ಟಿಯಲ್ಲಿರ್ತಕ್ಕಂಥ ಆ ಬೆಲ್ಟಲ್ಲಿ ಒಂದು ಬಂದೂಕು ಕೂಡ ಇರುತ್ತೆ, ಅದನ್ನು ನೇತಾಕಿ ಅವನು ವಿಶ್ರಾಂತಿ ಪಡಿತಾ ಇರ್ತಾನೆ. ಅಲ್ಲೇ ಕುಳಿತಿರ್ತಕ್ಕಂಥ ವೆಂಕಟಪ್ಪ ನಾಯಕನಿಗೆ ಕಣ್ಮುಂದೆ ಆ ಬಂದೂಕು ಕಾಣುತ್ತೆ. ಆ ಬಂದೂಕಿನ ಪಕ್ಕದಲ್ಲೇ ಅವರ ತಂದೆ ಕೃಷ್ಣಪ್ಪ ನಾಯಕ ಬಂದಿರತಕ್ಕಂಥದ್ದು ಕಾಣ. ಅವನ ಮನಸ್ಸಿನಲ್ಲಿ 2 ತುಮಲಗಳು ಅವನು ಅನುಭವಿಸ್ತಾನೆ. ಒಂದು, ಬ್ರಿಟಿಷರ ಅಧಿಪತ್ಯವನ್ನು ಒಪ್ಪಿದರೆ, ಅವರ ಅಡಿಯಾಳಾದರೆ ರಾಜ್ಯ ಸಿಕ್ಕಿದ್ದೆ ಸುಖವಾಗಿ ಬಾಳ್ಬೋದು. ಆದರೆ ಪ್ರಾಣ ಭಿಕ್ಷೆ ಬೇಡಿದರೆ ಅವರ ಅಡಿಯಾಳಾಗ್ಬೋದು. ಆದರೆ ಸ್ವತಂತ್ರವಾಗಿ ವೀರ ಮರಣವನ್ನು ಅಪ್ಪಬೇಕು. ಎಲ್ಲೂ ಕೂಡ ಸಾಮ್ರಾಜ್ಯದ ಸಂಸ್ಥಾನದ ಸ್ವತಂತ್ರಕ್ಕೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ತಂದೆ ಹೇಳಿರ್ತಕ್ಕಂಥ ಮಾತು ನೆನಪಾಗುತ್ತೆ. ಕುಲಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಡ್ಕೊಳ್ಬೇಕು ಅಂತಕ್ಕಂಥ ಮಾತು ನೆನಪಾಗುತ್ತೆ. ಯಾಕಂದರೆ 33 ಪೀಳಿಗೆಗಳ ಕಾಲ ಸುರಪುರ ಸಂಸ್ಥಾನ, ಔರಂಗಜೇಬ್ ಇರ್ಬೋದು,
ಸುಲ್ತಾನರಿರ್ಬೋದು, ಆದಿಲ್ ಶಾಹಿಗಳು ಇದ್ದಾಗ ಕೂಡ ಯಾರ ಕೈ ಒಳಗೂ ಕೂಡ ದಾಸ್ಯಕ್ಕೆ ಒಳಗಾಗಿರಲಿಲ್ಲ. ಅಂಥ ಶ್ರೇಷ್ಠ ಪರಂಪರೆ ಅವನಿಗೆ ನೆನಪಾಗತ್ತೆ. ಆ ಪರಂಪರೆನ ಉಳಿಸ್ಬೇಕು ಅನ್ನೋದು ಕೂಡ ಅವನ ಮನಸ್ಸಲ್ಲಿ, ಆ ತುಮುಲ ಅವನ ಮನಸ್ಸಲ್ಲಿ ಕಾಣುತ್ತೆ. ಹಾಗಾಗಿ ನಿಶ್ಚಯ ಮಾಡ್ತಾನೆ, ತನ್ನ ಸಂಸ್ಥಾನದ ಸ್ವಾತಂತ್ರ್ಯದ ಪರಂಪರೆಯನ್ನು ಮುಂದುವರಿಸಬೇಕು, ವೀರ ಸ್ವರ್ಗವನ್ನು ಕಾಣಬೇಕು, ದೇಶಕ್ಕಾಗಿ ಸಂಸ್ಥಾನಕ್ಕಾಗಿ ಬಲಿದಾನ ಮಾಡಬೇಕು. ಈ ಬಲಿದಾನದಿಂದ ಮುಂದಿನ ಬರ್ತಕ್ಕಂಥ ಪರಂಪರೆಗೆ ಆದರ್ಶವಾಗಬೇಕು ಅಂತಕ್ಕಂಥ ಒಂದು ದೃಢ ನಿಶ್ಚಯವನ್ನು ಮಾಡ್ತಾನೆ. ಸ್ವರ್ಗದಿಂದ ಅವರ ತಂದೆ ಕರೆದ ರೀತಿಯಲ್ಲಾಗತ್ತೆ. ತನ್ನ ಎದುರಿಗೆ ಕಾಣ್ತಿರ್ತಕ್ಕಂಥ ಬಂದೂಕನ್ನು ತಗೊಳ್ತಾನೆ. ಢಮ್ ಢಮ್ ಅಂತ 2 ಬಾರಿ ಶಬ್ದ ಕೇಳಿಸುತ್ತೆ. ಅಷ್ಟೊತ್ತಿಗೆ ಆ ಬ್ರಿಟಿಷ್ ಅಧಿಕಾರಿ ಬಂದು ನಿಂತ್ಕೊಳ್ತಾನೆ. ರಕ್ತದ ಮಡುವಿನಲ್ಲಿ ಶೂರ ವೀರ ವೆಂಕಟಪ್ಪ ನಾಯಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಬಿದ್ದಾಗ ಕೂಡ ತನ್ನ ತೊದಲು ನುಡಿಯಲ್ಲಿ ಹೇಳ್ತಾನೆ, ನನಗೆ ಹಾಕಿರ್ತಕ್ಕಂಥ ಸಂಕೋಲೆಯನ್ನು ತೆಗಿ, ನಾನು ಸಾಯಬೇಕಾದರೂ ಕೂಡ ನಿಮ್ಮ ಬ್ರಿಟಿಷರ ಸಂಕೋಲೆಯಿಂದ ಮುಕ್ತನಾಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತನ್ನ ಪ್ರಾಣವನ್ನು ತ್ಯಜಿಸ್ತಾನೆ. ಅನೇಕ ಸಾವಿರಾರು ತರುಣರ ಹೃದಯಗಳಲ್ಲಿ ಕ್ರಾಂತಿಯ, ದೇಶಪ್ರೇಮದ, ಸ್ವಾತಂತ್ರ್ಯದ ಉತ್ಕಟವಾಗಿರ್ತಕ್ಕಂಥ ಬಯಕೆಯನ್ನು, ಹಂಬಲವನ್ನು ಬಿತ್ತಿ ವೀರ ಮರಣವನ್ನು ಸೇರ್ತಾನೆ ರಾಜ ವೆಂಕಟಪ್ಪ ನಾಯಕ. ಅವನ ಮರಣದ ನಂತರ ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಮುಂಡ್ರಿಗಿ ಇರ್ಬೋದು, ಕರ್ನಾಟಕದ ಅನೇಕ ಕಡೆಗಳಲ್ಲಿ ಸಾವಿರಾರು ಕ್ರಾಂತಿಕಾರಿಗಳು, ಸಾಮಾನ್ಯ ಜನನೂ ಕೂಡ ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತಕ್ಕಂಥದ್ದು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಕೆಚ್ಚನ್ನು ಹಚ್ಚಿರ್ತಕ್ಕಂಥ ಕೀರ್ತಿ ಕೇವಲ ತನ್ನ 24ನೇ ವಯಸ್ಸಿನಲ್ಲಿ ಬಲಿದಾನ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದ ಕಡುಗಲಿ ರಾಜ ವೆಂಕಟಪ್ಪ ನಾಯಕ. ಇನ್ನೊಬ್ಬ ಕಡುಗಲಿಯನ್ನು ಪರಿಚಯ ಮಾಡಿಕೊಳ್ಳೋಣ. ಅವನು ಕೂಡ ರಾಜ ವೆಂಕಟಪ್ಪನ ನಾಯಕನ ಕಾಲದಲ್ಲೇ ಇರತಕ್ಕಂಥವನು, ನರಗುಂದದ ಬಾಬಾ ಸಾಹೇಬ್. ವೆಂಕಟಪ್ಪನ ಕ್ರಾಂತಿಕಾರಿ ಮತ್ತು ಈ ಸ್ವಾತಂತ್ರ್ಯದ ಸಂಗ್ರಾಮದ ಹೋರಾಟದಲ್ಲಿ ಅನೇಕ ಬಾರಿ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ ಇಬ್ಬರು ಕೂಡ ಸಮಾಲೋಚನೆಯನ್ನು ನಡೆಸ್ತಾನೆ ಇರ್ತಾರೆ. ಸೊ ಇವತ್ತು ನಾವು ನರಗುಂದದ ಬಾಬಾ ಸಾಹೇಬನ ಬಗ್ಗೆ ತಿಳ್ಕೊಳ್ಳೋಣ. ನರಗುಂದ ಒಂದು ಇತಿಹಾಸ, ಧಾರವಾಡ ಜಿಲ್ಲೆಯ ನರಗುಂದ ಒಂದು ಇತಿಹಾಸ ಪ್ರಸಿದ್ಧ ನಾಡೋದು. ಚಾಲುಕ್ಯರ ವಂಶಸ್ಥರು ನರಗುಂದ ಹತ್ರ ಇರ್ತಕ್ಕಂಥ ಚಿಕ್ಕ ನರಗುಂದ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮ ಅವರ ಆಡಳಿತದಲ್ಲಿತ್ತು. ಅಲ್ಲಿರ್ತಕ್ಕಂಥ ಶಂಕರಲಿಂಗ ದೇವಸ್ಥಾನ ಕೂಡ ಚಾಲುಕ್ಯರ ಸಮಯದಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗಿದೆ. ಸೊ ನರಗುಂದ ಕೂಡ 17ನೇ ಶತಮಾನದ ಮೊದಲನೇ ಭಾಗದಲ್ಲಿ ಶಿವಾಜಿ ಮಹಾರಾಜರ ಆಡಳಿತದಲ್ಲಿತ್ತು. ಸೊ ನರಗುಂದದ ಕೋಟೆಯನ್ನು ಶಿವಾಜಿ ಮಹಾರಾಜರು ಅದನ್ನು ಸರಿಪಡಿಸ್ತಾರೆ. ಅಲ್ಲಿ ಒಬ್ಬ ಸರ್ದಾರನ್ನು ನೇಮಿಸ್ತಾರೆ. ಸಹಜವಾಗಿ ನರಗುಂದದಲ್ಲಿ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಒಂದು ಸದ್ಗುಣಿಗಳ ಒಂದು ನಾಡು, ಬೀಡು ನರಗುಂದ ಆಗಿರುತ್ತೆ. ಸೊ ನಂತರ 18ನೇ ಶತಮಾನದಲ್ಲಿ ಭಾವೆ ಮನೆತನ ಅಂತ ಹೇಳ್ತೀವಿ. ಈ ಭಾವೆ ಸಂಸ್ಥಾನದ ರಾಜರುಗಳು ಆ ನರಗುಂದವನ್ನು ಆಳ್ತಾರೆ. ಸೊ ಅತ್ಯಂತ ಸದ್ಗುಣಿಗಳು, ಪರಾಕ್ರಮಿಗಳು, ವಿದ್ವನ್ಮಣಿಗಳು, ಜ್ಞಾನಿಗಳು ಆ ಭಾವೆ ಮನೆತನದ ಸಂಸ್ಥಾನದ ಆಳ್ತಕ್ಕಂಥ ರಾಜರುಗಳು. ಸೊ ರಾಮರಾವ ಅಂತಕ್ಕಂಥ ಒಬ್ಬ ರಾಜ ಆ ಭಾವೆ ಮನೆತನದ ಮೊದಲನೇ ರಾಜ ಅಂತ ಹೇಳ್ತಾರೆ. ನಂತರ ಬಂದಿರತಕ್ಕಂಥ ವೆಂಕಟ್ರಾವ್, ದಾದಾರಾವ್, ಈ ದಾದಾರಾವನ ಮಗನೇ ಬಾಬಾ ಸಾಹೇಬ್ ಅಂತ ಹೇಳ್ತೀವಿ. ಸೊ ಇವರೆಲ್ಲರೂ ಕೂಡ ಮೊಘಲರ ವಿರುದ್ಧ ಇರ್ಬೋದು, ಟಿಪ್ಪು ಸುಲ್ತಾನ ವಿರುದ್ಧ ಇರ್ಬೋದು, ಸಾಹಸಿಗಳಾಗಿ ಹೋರಾಟ ಮಾಡ್ತಾರೆ. ಎಲ್ಲೂ ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಬಿಟ್ಕೊಡಲ್ಲ. ಅಂತ ಶೂರ ವೀರರ ನಾಡು ನರಗುಂದ. ಅದನ್ನು ಈ ಭಾವೆ ಮನೆತನದವರು ಆಳ್ತಾ ಇರ್ತಾರೆ. ನಾವು ನೋಡ್ತೀವಿ, ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಲಾರ್ಡ್ ಡೌಲ್ ಹೌಸಿ ಅಂತ ಹೇಳ್ತೀವಿ. ಅವನು ಭಾರತದ ಅನೇಕ ಸ್ವತಂತ್ರ ಸಂಸ್ಥಾನಗಳನ್ನ ತನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಅನೇಕ ಕುತಂತ್ರ ನೀತಿಗಳನ್ನು ಮಾಡ್ತಿರ್ತಾನೆ. ಕಾರಣ ಇಷ್ಟೇ, ಅನೇಕ ಸ್ವಾತಂತ್ರ್ಯ ಸಂಸ್ಥಾನಗಳು ಬ್ರಿಟಿಷರ ಆಡಳಿತವನ್ನು ಒಪ್ಪಲ್ಲ, ಆಧಿಪತ್ಯವನ್ನು ಒಪ್ತಾ ಇರಲ್ಲ ಅವರು. ಹಾಗಾಗಿ ಹೇಗಾದರೂ ಮಾಡಿ ಅವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಡಾಲ್ ಹೌಸಿ ಕೂಡ ಒಂದು ಸಂಚನ್ನು ರೂಪಿಸ್ತಾ ಇರ್ತಾನೆ.
ಆ ಸಂಚು ಕೂಡ ಅನೇಕ ಸಂಸ್ಥಾನಗಳ ಮೇಲೆ ಆಗ್ತಾ ಇರುತ್ತೆ. ಮೊದಲನೇದಾಗಿ ಬಾಬಾ ಸಾಹೇಬ ತನ್ನ 24ನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ಬರ್ತಾನೆ. ಬಾಬಾ ಸಾಹೇಬ್ ಬಗ್ಗೆ ಜರ್ಮನಿಯ ಒಬ್ಬ ರೈಸ್ ಅಂತಕ್ಕಂಥ ಒಬ್ಬ ವಿದೇಶಿ ಯಾತ್ರಿ ಬರೀತಾನೆ. ಅವನು ಮಕ್ಕಳಿಗೆ ಒಬ್ಬ ಪಾಲಕನಂತೆ, ವಿದ್ವಜ್ಜನರಿಗೆ ಒಬ್ಬ ಪೋಷಕರಂತೆ, ಬಡವರಿಗೆ ಕರುಣಾಮಯಿಯಾಗಿ, ಬಡವರ ಕಷ್ಟ ಕಂಡ್ರೆ ಅವನು ಕರಗಿ ಹೋಗ್ತಿದ್ದ ಅಂತ ಸದ್ಗುಣಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ ಅಂತ ಹೇಳ್ತಾ ಇದ್ರು. ಜೊತೆಗೆ ಬಾಬಾ ಸಾಹೇಬ್ ಒಬ್ಬ ಶ್ರೇಷ್ಠ ಸಂಸ್ಕೃತ ಜ್ಞಾನಿ. ಅವನು ಅನೇಕ ಮಠಾಧೀಶರೊಂದಿಗೆ ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡ್ತಕ್ಕಂಥ ವಿದ್ವತ್ವವನ್ನು ಬಾಬಾ ಸಾಹೇಬ್ ಪಡೆದಿರ್ತಾನೆ. ಜೊತೆಗೆ ಸುಮಾರು 2000 ಸಂಸ್ಕೃತ ಗ್ರಂಥಗಳನ್ನು ಹೊಂದಿರತಕ್ಕಂಥ ಒಂದು ಶ್ರೇಷ್ಠ ಗ್ರಂಥಾಲಯವನ್ನು ಕೂಡ ಅವನ ರಾಜ್ಯದಲ್ಲಿ ಅದನ್ನು ಅವನು ನಿರ್ಮಾಣ ಮಾಡಿರ್ತಾನೆ. ಹೀಗೆ ಸಜ್ಜನ, ಸದ್ಗುಣಿ, ಜನಾನುರಾಗಿ, ಶುದ್ಧ ಶೀಲವಂತ, ಚಾರಿತ್ರ್ಯವಂತ, ಸ್ವಾತಂತ್ರ್ಯ ಪ್ರಿಯ ಮತ್ತು ಒಂದು ಅಪಾರವಾಗಿರ್ತಕ್ಕಂಥ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಪ್ರೇಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಒಬ್ಬ ಶ್ರೇಷ್ಠ ರಾಜನಲ್ಲಿರ್ತಕ್ಕಂಥ ಎಲ್ಲ ಸದ್ಗುಣಗಳು ಮೂರ್ತಿ ವೆತ್ತ ರೂಪವೇ ನರಗುಂದದ ಬಾಬಾ ಸಾಹೇಬ್ ಅಂತ ಹೇಳ್ಬೋದು. ಹೀಗೆ ಅತ್ಯಂತ ಧರ್ಮ ರೀತಿಯಲ್ಲಿ ರಾಜಧರ್ಮವನ್ನು ಪಾಲನೆ ಮಾಡ್ತಾ ಸಮೃದ್ಧವಾಗಿ ನರಗುಂದವನ್ನು ಅವನು ಆಳ್ತಾ. ಆದರೆ ಬಾಬಾ ಸಾಹೇಬಿಗೆ ಒಂದು ಕೊರಗಿರುತ್ತೆ. ಅವನಿಗೆ 32ನೇ ವಯಸ್ಸಾದಾಗೂ ಕೂಡ ಅವನಿಗೆ ಮಕ್ಕಳಾಗಿರಲಿಲ್ಲ. ಹಾಗಾಗಿ ನನ್ನ ರಾಜ್ಯವನ್ನು ಮುಂದುವರಿಸೋರು ಯಾರು ಅಂತಕ್ಕಂಥ ಚಿಂತೆ ಅವನಿಗೆ ಕಾಡ್ತಾ ಇರುತ್ತೆ. ನಾನು ನೋಡ್ತೀವಿ, ಡೌಲ್ ಹೌಸಿ ಉಲ್ಲೇಖ ಮಾಡಿದೆ, ಹಿಂದೆ ರಾಜರಿಗೆ ಯಾರೋ ಮಕ್ಕಳಾಗಿರಲ್ಲ, ಅವರು ದತ್ತನ್ನು ಪಡಿತಾ ಇರ್ತಾರೆ. ದತ್ತು ಪಡೆದ ಮಗಿನ ತಮ್ಮ ರಾಜ್ಯವನ್ನು ಹಸ್ತಾಂತರ ಮಾಡ್ತಿರ್ತಾರೆ. ಆದರೆ ಈ ಡೌಲ್ ಹೌಸಿ ಮಾಡಿರ್ತಕ್ಕಂಥ ನಿಯಮದಿಂದ ಯಾರಿಗೆ ಮಕ್ಕಳಾಗಿಲ್ಲ ಅವರು ತಮ್ಮ ರಾಜ್ಯವನ್ನು ದತ್ತು ಪುತ್ರರಿಗೆ ಕೊಡಬಾರ್ದು, ಅವ್ರಿಗೆ ಹಕ್ಕಿಲ್ಲ, ಬ್ರಿಟಿಷರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಅವನು ಮಾಡ್ತಾನೆ. ಆ ನಿಯಮವೇ ಬಾಬಾ ಸಾಹೇಬನಿಗೆ ಸ್ವಲ್ಪ ಕೆರಳಿಕೆಯನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಅವನು ನಿಯಮವನ್ನು ಎಲ್ಲ ಕಡೆ ಅನುಷ್ಠಾನ ಮಾಡಲಿಕ್ಕೆ ಅವನು ದಕ್ಷಿಣದಲ್ಲಿ ಒಬ್ಬ ಜೇಕಬ್ ಅಂತಕ್ಕಂಥ ಮೇಜರು, ಅವನ ಕೆಳಗಡೆ ಒಬ್ಬ ಇನಾಮ್ ಕಮಿಷನರ್ ಅಂತ ಹೇಳಿ ಮ್ಯಾನ್ಸನ್ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಇವೆಲ್ಲ ಯಾರ್ಯಾರು ಸಂಸ್ಥಾನಗಳಿಗೆ ಮಕ್ಕಳಾಗಿಲ್ಲ ಅವರ ರಾಜ್ಯವನ್ನು ಕಬಳಿಸ್ತಕ್ಕಂಥ ಕೆಲಸ ಜೇಕಬ್ ಮತ್ತು ಮ್ಯಾನ್ಸನ್ ಸೇರಿ ಮಾಡ್ತಾ ಇರ್ತಾರೆ. ಜೊತೆಗೆ ಉತ್ತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ದಕ್ಷಿಣಕ್ಕೂ ಹಬ್ಬಬಾರದು ಅಂಥೇಳಿ ದಕ್ಷಿಣದಲ್ಲಿ ಎಲ್ಲ ಸಂಸ್ಥಾನ ಸಭೆಯನ್ನು ಒಂದು ಬಾರಿ ಈ ಇನಾಮ್ ಕಮಿಷನರ್ ಅಧಿಕಾರಿ ಮ್ಯಾನ್ಸನ್ ಕರೀತಾನೆ. ಅದರಲ್ಲಿ ಬಾಬಾ ಸಾಹೇಬ್ ಹೋಗಿರ್ತಾನೆ. ಆ ಮ್ಯಾನ್ಸನ್ನು ಅತ್ಯಂತ ದರ್ಪದಿಂದ ಮಾತಾಡ್ತಾನೆ. ಆ ಸಂಸ್ಥಾನ ದೊರೆಗಳನ್ನು ಅತ್ಯಂತ ಕೀಳಾಗಿ ಕಾಣ್ತಾನೆ. ಅವನು ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ಒಂದು ಬಾರಿ ಅವನ ಉಗುಳು ಬಾಬಾ ಸಾಹೇಬ್ ಮೇಲೆ ಸಿಡೀತದ. ಬಾಬಾ ಸಾಹೇಬ್ ಎದ್ದು ನಿಂತ್ಕೊಂಡು ಉಗ್ರವಾಗಿ ಪ್ರತಿಭಟನೆ ಮಾಡ್ತಾನೆ. ನಾನು ನಿನ್ನ ಸಭೆಯಲ್ಲಿರಲ್ಲ, ಇವತ್ತಿಗೆ ನಾನು ಈ ಸಭೆಯಿಂದ ಹೊರಗೆ ನಡೀತೀನಿ ಅಂತಕ್ಕಂಥ ಒಂದು ಉಗ್ರವಾದ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಇದಕ್ಕೆ ಮ್ಯಾನ್ಸನ್ನಿಗೆ ಅಪಮಾನ ಆಗುತ್ತೆ. ಬಾಬಾ ಸಾಹೇಬ್ ಇವರೆಲ್ಲ ನಾಯಕರಿರ್ಬೋದು, ಬಾಬಾ ಸಾಹೇಬನ ಸದೆ ಬಡಿದ್ರೆ ಇವರೆಲ್ಲ ನಮ್ಮ ಹದ್ದುಬಸ್ತಿಗೆ ಬರ್ತಾರಂತ ಯೋಚನೆನೂ ಮಾಡ್ತಾನೆ. ಆದರೆ ಸಭೆಯಲ್ಲಿ ಎಲ್ಲರೂ ಸೇರಿದ್ರಿಂದ ಮ್ಯಾನ್ಸನ್ ಸುಮ್ಮನೆ ಆಗ್ತಾನೆ. ಬಾಬಾ ಸಾಹೇಬನ ವಿರುದ್ಧ ಸೇಡು ತೀರಿಸ್ಕೊಳ್ಳಿಕ್ಕೆ ಸಂಚನ್ನು ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಅನೇಕ ಮೇಲಿಂದ ಮೇಲೆ ನಿಯಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತರ್ತಾ ಇರ್ತಾನೆ. ಸೊ ಅದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅವನು ತಂದಿರೋದೇನೆಂದರೆ, ಬಾಬಾ ಸಾಹೇಬಿನ ಶಸ್ತ್ರಾಗಾರ ಅತ್ಯಂತ ಶ್ರೇಷ್ಠವಾಗಿತ್ತು. ಅವನ ತೋಪುಗಳು ತುಂಬ ಬಲಶಾಲಿಯಾಗಿದ್ದು. ಸೊ ಬಾಬಾ ಸಾಹೇಬ್ ಏನಾದರೂ ಯುದ್ಧಕ್ಕೆ ಬಂದರೆ ಅವನ ತೋಪುಗಳು ನಮಗೆ ತುಂಬ ಆಘಾತವನ್ನು ಉಂಟು ಮಾಡಬಹುದು ಅಂತ ತಿಳ್ಕೊಂಡು ಅವನು ಒಂದು ಕಾನೂನನ್ನು ಮಾಡ್ತಾನೆ ಮ್ಯಾನ್ಸನ್. ಏನಂದರೆ, ನಿಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ನಮಗೆ ಹಿಂದಿರುಗಿಸಿ ನಾವು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಡ್ತೀವಿ ನಿಮಗೆ, ಅವರು ನಿಮ್ಮ ರಾಜ್ಯದ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ನಿಯಮವನ್ನು ಬಾಬಾ ಸಾಹೇಬ್ ಒಪ್ಪಲ್ಲ. ಆದರೂ ಕೂಡ ತಕ್ಷಣ ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಾಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಇರಲ್ಲ. ಆದರೆ ಅದಕ್ಕೊಂದು ತಂತ್ರವನ್ನು ರೂಪಿಸ್ತಾರೆ. ಹಾಗಾದರೆ ಒಬ್ಬರು ಅಧಿಕಾರಿಗಳನ್ನ ಕಳಿಸ್ಕೊಡಿ, ನಾವು ಶಸ್ತ್ರಾಸ್ತ್ರವನ್ನೆಲ್ಲ ವಾಪಸ್ ಕಳಿಸ್ತೀವಿ ಅಂತ
ಬಾಬಾ ಸಾಹೇಬ್ ಪತ್ರ ಬರೀತಾನೆ. ಅದೇ ರೀತಿ ಮ್ಯಾನ್ಸನ್ ಧಾರವಾಡದಿಂದ ಅಧಿಕಾರಿಯನ್ನು ಕಳಿಸ್ತಾನೆ. ಸೊ ಅಧಿಕಾರಿ ಸಹಜವಾಗಿ ನರಗುಂದಕ್ಕೆ ಬರ್ತಾನೆ. ಆ ಅಧಿಕಾರಿ ಹೆಸರು ವೆಸ್ಟರ್ ಅಂತಕ್ಕಂಥ ಅಧಿಕಾರಿ. 1858 ಮೇ 28ಕ್ಕೆ ನರಗುಂದಕ್ಕೆ ಬರ್ತಾನೆ. ಸೊ ಸಹಜವಾಗಿ ಬಾಬಾ ಸಾಹೇಬ್ ತನ್ನೆಲ್ಲ ಶಸ್ತ್ರವನ್ನು ಒಂದು 5-6 ಬಂಡಿಗಳಲ್ಲಿ ತುಂಬಿಸಿ ಅವರಿಗೆ ಅನೇಕ ಸಹಕಾರಿಗಳನ್ನು ಕೊಡ್ತಾನೆ. ಬಂಡಿ ಹೊಡಿಲಿಕ್ಕೆ ತನ್ನ ನಂಬಿಗಸ್ತ ಕೆಲವು ಬಂಟರನ್ನು ಕಳಿಸ್ತಾನೆ. ಇದರಿಂದ ವೆಸ್ಟರ್ ತುಂಬ ಸಂತೋಷ ಆಗುತ್ತೆ. ಅವನು ಎಲ್ಲ ಸೈನ್ಯವನ್ನು ತಗೊಂಡು ಮತ್ತೆ ಜೊತೆಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಧಾರವಾಡದ ಕಡೆ ಹೊರಡ್ತಾನೆ. ರಾತ್ರಿ ಕತ್ಲಾಗತ್ತೆ. ಮಧ್ಯ ದಾರಿ ಹೊಸದಾಗಿರುತ್ತೆ ವೆಸ್ಟರ್ನಿಗೆ. ಆದರೆ ಮೊದಲೇ ಸಂಚನ್ನು ರೂಪಿಸ್ತಕ್ಕಂಥ ಬಾಬಾ ಸಾಹೇಬನ ಸೈನಿಕರು ಹಠಾತ್ತನೆ ದಾಳಿ ಮಾಡ್ತಾರೆ. ಅವರ ಎಲ್ಲ ಸೈನಿಕರನ್ನು ಚೆಲ್ಲಾಪಿಲ್ಲಿ ಮಾಡ್ತಾರೆ. ಅನೇಕ ಕಾವಲ ಪಡೆಯನ್ನು ಕೂಡ ಅಲ್ಲಿಂದ ಅವರನ್ನು ನಾಶ ಮಾಡ್ತಾರೆ. ಹೀಗೆ ಕತ್ತಲಲ್ಲಿ ಏನಾಯಿತು ಅಂತ ವೆಸ್ಟರಿಗೆ ಗೊತ್ತಾಗಲ್ಲ. ಸಹಜವಾಗಿ ಅವನ ಬಂಟರು ಆ ಎತ್ತಿನ ಶಸ್ತ್ರಾಸ್ತ್ರ ತುಂಬಿರತಕ್ಕಂಥ ಎತ್ತಿನ ಗಾಡಿಗಳನ್ನು ಮತ್ತೆ ವಾಪಸ್ಸು ನಡುರಾತ್ರಿಯ ಸಮಯದಲ್ಲಿ ತನ್ನ ನರಗುಂದಕ್ಕೆ ವಾಪಸ್ ತರ್ತಾರೆ. ಇದರಿಂದ ಅನೇಕ ಬ್ರಿಟಿಷರು ಸೈನಿಕರು ಗಾಯಗೊಳ್ತಾರೆ. ಸೊ ಇದರಿಂದ ವೆಸ್ಟರ್ ಒಂದು ಸಮಗ್ರವಾಗಿರ್ತಕ್ಕಂಥ ಪತ್ರವನ್ನು ಮೇಜರ್ ಜನರಲ್ ಜೇಕಬ್ಬನಿಗೆ ಬರೀತಾನೆ. ಇದರಲ್ಲಿ ಬಾಬಾ ಸಾಹೇಬನ ಕೈವಾಡ ಇದೆ. ಇದರಿಂದ ಅನೇಕ ನಮ್ಮ ಸೈನಿಕರು ಗಾಯಗಳು ಆಗಿದ್ದಾರೆ. ಬಾಬಾ ಸಾಹೇಬ್ ನಮಗೆ ಮೋಸ ಮಾಡ್ದ ಅಂತಕ್ಕಂಥ ಒಂದು ವಿಚಾರವನ್ನು ವೆಸ್ಟರು ಮೇಜರ್ ಜನರಲ್ ಜೇಕಬ್ಬನಿಗೆ ಬರೀತಾರೆ. ಇದರಿಂದ ಮ್ಯಾನ್ಸನ್, ಯಾರು ನಾವು ಇನಾಮ್ ಕಮಿಷನರ್ ಮ್ಯಾನ್ಸನ್ನು ಬಾಲ ಸುಟ್ಟ ಬೆಕ್ಕಿನಂತಾಗ್ತಾನೆ. ಅವನು ಬಾಬಾ ಸಾಹೇಬನ ಮೇಲೆ ಕೆಂಡವಾಗ್ತಾನೆ. ತಕ್ಷಣ ಹಠಾತ್ತಾಗಿ ದಾಳಿ ಮಾಡಿ ಬಾಬಾ ಸಾಹೇಬನ ಸದಿ ಹೊಡೆಯಬೇಕು ಅಂತ ಸಂಚು ರೂಪಿಸ್ತಾನೆ. ಆದರೆ ಜೇಕಬ್ ಹೇಳ್ತಾನೆ ಅವಸರದ ನಿರ್ಣಯ ತಗೊಳ್ಬೇಡ ಅಂತ ಹೇಳ್ತಾನೆ. ಆದರೆ ಮ್ಯಾನ್ಸನ್ನು ಅದಕ್ಕೆ ತಯಾರಿರಂಗಲ್ಲ. ತಕ್ಷಣ ಬಾಬಾ ಸಾಹೇಬನ ಮೇಲೆ ದಾಳಿ ಮಾಡಲಿಕ್ಕೆ ಅವನು ತಯಾರಿ ಮಾಡ್ತಾನೆ. ಸಹಜವಾಗಿ ಬ್ರಿಟಿಷರು ಕುತಂತ್ರಿಗಳು, ಒಮ್ಮೆಲೆ ನೇರವಾಗಿ ಯುದ್ಧಕ್ಕೆ ಬರಲ್ಲ. ಹಾಗಾಗಿ ಮ್ಯಾನ್ಸನ್ನು ಬಾಬಾ ಸಾಹೇಬನ ಸೋದರ ಹರಿಹರ ರಾಯ ಅಂತ ಅವನು ರಾಮದುರ್ಗದಲ್ಲಿರ್ತಾನೆ. ಸೊ ಅವನು ಬಾಬಾ ಸಾಹೇಬನ ಬದ್ಧ ವೈರಿ. ಅವನ ಹತ್ರ ಹೋಗಿ ಬಾಬಾ ಸಾಹೇಬನ ಮಾನಸಿಕತೆ, ಅವನ ಯೋಚನೆ ರೀತಿಗಳನ್ನೆಲ್ಲ ತಿಳ್ಕೊಳ್ತಾನೆ. ಆದರೆ ಬಾಬಾ ಸಾಹೇಬ್ಗೆ ಅಂದಾಜಿರುತ್ತೆ. ಯಾಕಂದರೆ ಶಸ್ತ್ರಾಸ್ತ್ರ ವಾಪಸ್ ಬರಳಿದ ಮೇಲೆ ಬ್ರಿಟಿಷರು ದಾಳಿ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಅರಿವಾಗುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಜಾಗೀರುದಾರಿಗೆ ಪತ್ರವನ್ನು ಕಳಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವರ ಸಹಕಾರವನ್ನು ಕೋರಿರ್ತಾನೆ. ಅವರು ಕೂಡ ಸಹಕಾರ ಕೊಡಲಿಕ್ಕೆ ಒಪ್ಪಿರ್ತಾರೆ. ಸೊ ಆದರೆ ಈ ಮ್ಯಾನ್ಸನ್ ಮಾಡಿರ್ತಕ್ಕಂಥ ಹಠಾತ್ ದಾಳಿಯ ತಯಾರಿ ಬಾಬಾ ಸಾಹೇಬನಿಗೆ ಗೊತ್ತಾದರೂ ಕೂಡ ಅವನು ತಕ್ಷಣ ಅದಕ್ಕೆ ಸ್ಪಂದನೆ ಮಾಡಲಿಕ್ಕಾಗಲ್ಲ. ಕಾರಣ ಇಷ್ಟೇ, ಅವನಲ್ಲೇ ಇರತಕ್ಕಂಥ ಕೃಷ್ಣಾಜಿ ಪಂತ್ ಮತ್ತು ಬ್ಯಾನು ಬಾಪೆ ಅಂತಕ್ಕಂಥ ಇಬ್ಬರು ಅವನೆಲ್ಲ ಶಸ್ತ್ರಾಸ್ತ್ರಗಾರಕ್ಕೆ, ಮದ್ದಿನ ಶಸ್ತ್ರಾಸ್ತ್ರಗಾರಕ್ಕೆ ಸಗಣಿ ನೀರನ್ನು ಬಿಟ್ಬಿಟ್ಟು ಆ ಇಡೀ ಶಸ್ತ್ರಾಸ್ತ್ರಗಾರವನ್ನೇ ನಾಶ ಮಾಡಿರ್ತಾರೆ. ಇದರಿಂದ ಇಡೀ ಶಸ್ತ್ರಾಗಾರ ಯುದ್ಧಕ್ಕೆ ಬಳಕೆ ಆಗದೇ ಇರೋ ಸ್ಥಿತಿಯಲ್ಲಿರುತ್ತೆ. ಇದರಿಂದನೂ ಕೂಡ ಬಾಬಾ ಸಾಹೇಬು ಚಿಂತಾಕ್ರಾಂತ ಆಗ್ತಾರೆ. ಆದರೆ ಮ್ಯಾನ್ಸನ್ನು ರಾಮರಾವನ ಹತ್ರ ಬರ್ತಾನೆ. 1858 ಮೇ 29ನೇ ತಾರೀಕು ಸಂಜೆ 6 ಗಂಟೆಗೆ ಅವನು ನರಗುಂದ ಇರತಕ್ಕಂಥ ಸೂರ್ಯಬಾನ ಗ್ರಾಮಕ್ಕೆ ಬರ್ತಾನೆ. ಬಂದು ಮರುದಿನ ನರಗುಂದಕ್ಕೆ ದಾಳಿ ಮಾಡ್ತಕ್ಕಂಥ ಯೋಚನೆಯನ್ನು ಅವನು ಮಾಡ್ತಾನೆ. ಆದರೆ ಗೂಢಾಚಾರದಿಂದ ಮ್ಯಾನ್ಸನ್ ಸೂರ್ಯಬಾನಿಗೆ ಬಂದಿದ್ದಾನೆ ಅಂತಕ್ಕಂಥ ವಿಷಯ ಬಾಬಾ ಸಾಹೇಬನ ತಿಳಿತದ. ಬಾಬಾ ಸಾಹೇಬ್ ಹಠಾತ್ತಾಗಿ 9 ಗಂಟೆಗೆ ಅಲ್ಲಿ ಸೂರ್ಯಬಾನ್ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಮ್ಯಾನ್ಸನ್ ತಪ್ಪಿಸ್ಕೊಂಡು ಹೋಗ್ತಾನೆ. ಒಂದು ಆಂಜನೇಯ ದೇವಸ್ಥಾನದಲ್ಲಿ ಅವನು ಬಚ್ಚಿಟ್ಕೊಳ್ತಾನೆ. ಸೊ ಬಾಬಾ ಸಾಹೇಬನ ಬಂಟರು ಅವನನ್ನು ಹಿಂಬಾಲಿಸಿ ಅವನ ಮೇಲೆ ಒಂದು ಪ್ರಾಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿ ಮ್ಯಾನ್ಸನ್ನು ಸಾಯ್ತಾನೆ. ಜೀವಂತವಾಗಿ ಹಿಡಿಬೇಕಂದಿರ್ತಕ್ಕಂಥ ಮ್ಯಾನ್ಸನ್ನು ಅಲ್ಲಿ ಸಾವನ್ನಪ್ತಾನೆ. ಮರುದಿನ ಬೆಳಗ್ಗೆ ಬಾಬಾ ಸಾಹೇಬ್ ಅವನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ನರಗುಂದದ ಕೋಟೆಯನ್ನು ಕಟ್ತಾನೆ. ಇವತ್ತು ಕೂಡ ಆ ಕೋಟೆ ಹೆಬ್ಬಾಗಿಲನ್ನು ಕೆಂಪಗಸಿ ಅಂತಲೂ ಕೂಡ ಕರೀತಾರೆ. ಹೀಗೆ ಮ್ಯಾನ್ಸನ್ ಹತ್ಯೆಯಿಂದ
ಬ್ರಿಟಿಷ್ ಸಾಮ್ರಾಜ್ಯ ಇನ್ನೂ ನಿರ್ಣಾಯಕ ಹಂತಕ್ಕೆ ತಲುಪುತ್ತೆ. ಬಾಬಾ ಸಾಹೇಬನನ್ನು ಇನ್ನು ಹಾಗೆ ಬಿಟ್ಟರೆ ಅವನು ಮುಂದುವರಿತಾನೆ, ಅವನಿಗೆ ಒಂದು ಅಂತ್ಯ ಕಾಣಿಸ್ಬೇಕು ಅನ್ನೋ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ಳುತ್ತೆ. ಹಾಗಾಗಿ 1958ನೇ ಇಸ್ವಿ ಮೇ 30ನೇ ತಾರೀಕು ಮಾಲ್ಕಮ್ ಅಂತಕ್ಕಂಥ ಒಬ್ಬ ಅಧಿಕಾರಿಯ ನೇತೃತ್ವದಲ್ಲಿ ಬಳ್ಳಾರಿಯಿಂದ ಒಂದು ರೆಜಿಮೆಂಟ್ ಅಮರ್ಗೋಳಕ್ಕೆ ಬರುತ್ತೆ. ಅಲ್ಲಿ ಬೀಡನ್ನು ಬಿಟ್ಟು ಮರುದಿನ ನರಗುಂದದ ಮೇಲೆ ದಾಳಿ ಮಾಡಲಿಕ್ಕೆ ಸಂಚನ್ನು ರೂಪಿಸುತ್ತೆ. ಇದೆಲ್ಲದರ ಅರಿವಿರತಕ್ಕಂಥ ಬಾಬಾ ಸಾಹೇಬ್ ತನ್ನ ಸೈನ್ಯಾಧಿಕಾರಿ ಯೋಗಿರಾವ್ ಭಾವೆ ಅಂತಕ್ಕಂಥ ತನ್ನ ಸೈನ್ಯಾಧಿಕಾರಿಗಳಿಗೆ ಎಲ್ಲ ತಯಾರಿಯನ್ನು ಮಾಡ್ಲಿಕ್ಕೆ ಹೇಳ್ತಾನೆ. ಗೊತ್ತಾಗಿರುತ್ತೆ, ಯಾಕಂದ್ರೆ ಶಸ್ತ್ರಾಗಾರ ಸಂಪೂರ್ಣವಾಗಿ ನಾಶ ಹೊಂದಿರುತ್ತೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ಗೆಲುವುಕ್ಕಿಂತ ಹೆಚ್ಚಾಗಿ ಸೋಲು ನಿಶ್ಚಿತ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿರ್ತಾನೆ. ಆದರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಂತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಅವನು ಮಾಡ್ತಾನೆ. ಹೀಗೆ ಬಾಬಾ ಸಾಹೇಬ್ ಜೂನ್ 1ನೇ ತಾರೀಕು ಕೋಟೆ ಮುತ್ತಿಗೆಯನ್ನು ಮಾಡ್ತಾರೆ. ಬ್ರಿಟಿಷ್ ಸೈನ್ಯ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಬಾಬಾ ಸಾಹೇಬ್ ಕೋಟೆಯಿಂದ ಹೊರಗಡೆ ಬಂದು ಅಪ್ರತಿಮವಾಗಿ ಹೋರಾಟ ಮಾಡ್ತಾನೆ. ಅನೇಕ ಸೈನಿಕರ ಒಂದು ಹತ್ಯೆಯನ್ನು ಕೂಡ ಅವನು ಮಾಡ್ತಾನೆ. ನಂತರ ಆ ಯುದ್ಧದಲ್ಲಿ ಯೋಗಿರಾವ್ ಭಾವೆ ಸೈನ್ಯಾಧಿಪತಿ ಸಾಯ್ತಾನೆ. ತನ್ನ ಸೈನ್ಯಾಧಿಪತಿಯ ಸಾವಿನಿಂದ ಸೈನಿಕರಲ್ಲಿ ಸಹಜವಾಗಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಕೊರತೆ ಆಗತ್ತೆ. ಸೊ ನಂತರ ಮತ್ತೆ ಕೋಟೆ ಒಳಗಡೆ ಹೋಗ್ತಾನೆ ಬಾಬಾ ಸಾಹೇಬ್. ತನ್ನೆಲ್ಲ ಸ್ನೇಹಿತರೊಂದಿಗೆ ಸಮಾಲೋಚನೆ ಮಾಡಿದಾಗ ಒಂದು ತೀರ್ಮಾನಕ್ಕೆ ಬರ್ತಾನೆ, ನಾವು ಸುರಂಗ ಮಾರ್ಗದಿಂದ ಹೊರಗಡೆ ಹೋಗಬೇಕು, ನಂತರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಹೊರಗಡೆಯಿಂದ ಮಾಡಬೇಕು, ನಂತರ ಉತ್ತರ ಭಾರತಕ್ಕೆ ಹೋಗಬೇಕು, ಅಲ್ಲಿ ಸಹಾಯ ತಗೊಂಡು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಸುರಂಗ ಮಾರ್ಗದಿಂದ ಹೊರಗಡೆ ಹೋಗಲಿಕ್ಕೆ ಬಾಬಾ ಸಾಹೇಬ್ ತಯಾರಿಯನ್ನು ಮಾಡ್ತಾನೆ. ಮಾಡಿದಾಗ ಮೊದಲನೇದಾಗಿ ಅವನ ಹೆಂಡತಿ ಸಾವಿತ್ರಿಬಾಯಿ ಅವನ ಕಣ್ಮುಂದೆ ಬಂದು ನಿಂತ್ಕೊಳ್ತಾಳೆ. ನಾನು ಬ್ರಿಟಿಷರ ಸೆರೆ ಆಳೋಕ್ಕಿಂತ ಮುಂಚೆ, ಅವರು ನನ್ನನ್ನು ಮುಟ್ಟುವಕ್ಕೆ ಮುಂಚೆ ನೀನು ನನಗೆ ಮುಕ್ತಿಯನ್ನು ಕೊಡು, ನಿನ್ನ ಕೈಯಾರೆ ನನ್ನನ್ನು ಮುಕ್ತಿ ಕೊಡು ಅಂತ ಅವಳನ್ನು ಕಾಲಿಗೆ ಬೀಳ್ತಾನೆ. ತಾಯಿ ಯಮುನಾಬಾಯಿ ಬಂದು ಹೇಳ್ತಾಳೆ, ನನಗೆ ದಾರಿ ನೀನೇ ತೋರಿಸ್ಬೇಕು ಅಂತ ಮಗನಿಗೆ ಅಂಗೈಯನ್ನು ಚಾಚ್ತಾಳೆ. ಹೀಗೆ ಇಬ್ಬರ ಒಂದು ಕರುಣಾಜನಕ ಸ್ಥಿತಿಯನ್ನು ನೋಡಿ ಬಾಬಾ ಸಾಹೇಬ್ ಮರುಕವನ್ನು ಪಡ್ತಾನೆ. ತಾಯಿಗೆ ಹೇಳ್ತಾನೆ, ಅಲ್ಲೇ ಪಕ್ಕದಲ್ಲಿ ರಾಮದುರ್ಗದಲ್ಲಿ ಮಗ ಇದ್ದಾನೆ, ಆ ಮಗನ ಹತ್ರ ಹೋಗು, ಅವನು ನನ್ನ ಶತ್ರು ಆದರೂ ನಿನ್ನ ತಾಯಿ, ನಿನಗೆ ಮಗ ಅಂತ ಹೇಳ್ತಾನೆ. ಅದರ ತಾಯಿ ಒಂದು ಕ್ಷಣನೂ ತಡ ಮಾಡದೆ ಹೇಳ್ತಾಳೆ, ಯಾರು ಸಾಮ್ರಾಜ್ಯಕ್ಕೆ ದ್ರೋಹಿ ಇದ್ದಾನೆ ಅವನು ನಿನಗೂ ದ್ರೋಹಿ ನನಗೂ ದ್ರೋಹಿ, ನಾನು ಅವನ ಹತ್ರ ಹೋಗಲ್ಲ ಅಂತ ಹೇಳ್ತಾನೆ. ಸೊ ಹೆಂಡತಿ ಕೂಡ ಒಪ್ಪಲ್ಲ. ಹೀಗೆ ರಾಜ ಮನೆತನದಲ್ಲಿ ಸುಖದ ಸುಪ್ಪತ್ತಿಗೆಯಿಂದ ಬೆಳೆದಿರತಕ್ಕಂಥ ಇಬ್ಬರು ಹೆಣ್ಣುಮಕ್ಕಳು ಅವರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಬಾಬಾ ಸಾಹೇಬ ಸಂಕಟವನ್ನು ಪಡ್ತಾನೆ. ಅವಾಗ ಏನು ಮಾಡದೆ ತೋಚಿದೇನೆ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ತಾನೆ. ಅವಾಗ ತಾಯಿ ಹೆಂಡತಿ ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ನೀನು ಹೋಗು, ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೀವಿ ಅಂತಕ್ಕಂಥ ಒಂದು ಧೈರ್ಯವನ್ನು ತುಂಬಿ ಕಳಿಸ್ತಾನೆ. ನೋಡಿ, ಆ ಸ್ವಾತಂತ್ರ್ಯದ ಕಿಚ್ಚು ಸ್ವರಾಜ್ಯಕ್ಕಾಗಿ ಬಲಿದಾನ ಮಾಡ್ತಕ್ಕಂಥ ಒಂದು ಮಾನಸಿಕತೆ ಆ ಅತ್ತೆ ಸೊಸೆ ಅವರು ಕೂಡ ಆ ಸುರಂಗ ಮಾರ್ಗವನ್ನು ದಾಟಿ 100 ಮೈಲಿಗಳ ಕಾಲ ಬರಿಗಾಲಲ್ಲಿ ನಡೀತಾರೆ. ನಡೆದಾಗ ಅವರಿಗೆ ಮಲಪ್ರಭಾ ನದಿ ಕಾಣುತ್ತೆ. ನದಿ ಕಾಣಿದಾಗ ಒಂದು ನಿರ್ಣಯವನ್ನು ಮಾಡ್ತಾರೆ. ಅತ್ತೆ ಸೊಸೆ ಇಬ್ಬರು ತಮ್ಮ ಸೆರಗವನ್ನು ಗಂಟು ಕಟ್ತಾರೆ. ಒಂದು ಎತ್ತರವಾದ ಪ್ರದೇಶದ ಮೇಲೆ ನಿಂತ್ಕೊಂಡು ನದಿಗೆ ಹಾರಿ ಬಲಿದಾನವನ್ನು ಮಾಡ್ತಾರೆ. ಮುಂದೆ ಬೂದಿ ಹಾಳ್ತಕ್ಕಂಥ ಗ್ರಾಮದಲ್ಲಿ ಅವರ ಹೆಣ ಸಿಗುತ್ತೆ. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ನೋಡ್ತಾರೆ, ಅವರ ಆತ್ಮಾರ್ಪಣೆ ಆತ್ಮಗೌರವದ ಬಗ್ಗೆ ಹೆಮ್ಮೆಯನ್ನು ಪಡ್ತಾರೆ. ಆ 2 ಅತ್ತೆ ಸೊಸೆಯರ ಹೆಣಗಳನ್ನು ಸಂಸ್ಕಾರವನ್ನು ಮಾಡ್ತಾರೆ. ಹೀಗೆ ಬಾಬಾ ಸಾಹೇಬ್ ಮುಂದುವರೆದು ಬೆಳಗಾಮಿನ ತೋರ್ಗಲ್ ಅಂತಕ್ಕಂಥ ಜಾಗಕ್ಕೆ 1858 ಜೂನ್ 1ನೇ ತಾರೀಕು ಅವನು ಬರ್ತಾನೆ. ಆದರೆ ಅಲ್ಲಿರ್ತಕ್ಕಂಥ ಸೌಟರ್ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಬಾಬಾ ಸಾಹೇಬಿನ ಒಬ್ಬ ಸಹಾಯಕ ಆಗಿರ್ತಕ್ಕಂಥ ಲಕ್ಷ್ಮಣ್ ಪರಾಂಜಪೆ ಅಂತಕ್ಕಂಥ ಒಬ್ಬ ಸಂಗಡಿಗ ಮಾಹಿತಿಯನ್ನು ಕೊಡ್ತಾನೆ. ಸೊ ಹೀಗೆ ಜೂನ್ 2ನೇ ತಾರೀಕು ಬಾಬಾ ಸಾಹೇಬ್ ಸೆರೆಯನ್ನು ಸಿಗ್ತಾನೆ. ಸೊ ಹೀಗೆ ಬ್ರಿಟಿಷ್ ಗೊತ್ತಿದೆ, ಕುತಂತ್ರಿಯಾಗಿ ಒಂದು ವಿಚಾರಣೆಯನ್ನು ನಡೆಸ್ತಾರೆ. 1858 ಜೂನ್ 12ನೇ ತಾರೀಕು ಬೆಳಗಾವಿಯ ಕಾರಾಗೃಹದಲ್ಲಿ ಬಾಬಾ ಸಾಹೇಬನಿಗೆ ಗಲ್ಲಿನ ಶಿಕ್ಷೆ ಆಗುತ್ತೆ. ಸೊ ಹೀಗೆ ಸ್ವಾತಂತ್ರ್ಯಕ್ಕಾಗಿ ತನ್ನ ಒಂದೇ ಸಂಸ್ಥಾನ ಅಲ್ಲ, ತನ್ನೆಲ್ಲ ಕುಟುಂಬ ಪರಿವಾರ ಎಲ್ಲವನ್ನ
ಬಲಿದಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ ಅಮರನಾಗ್ತಾನೆ. ಸಾವಿರಾರು ಜನರ ಹೃದಯಗಳಲ್ಲಿ, ತರುಣರಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸ್ತಕ್ಕಂಥ ದೀವಟಿಗೆ ಆಗ್ತಾನೆ. ಅವನು ಒಬ್ಬ ಪ್ರಖರವಾಗಿರ್ತಕ್ಕಂಥ ಕ್ರಾಂತಿ ಸೂರ್ಯ ಆಗ್ತಾನೆ. ಇವತ್ತಿಯೂ ಕೂಡ ಸ್ವಾತಂತ್ರ್ಯದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟ ನೋಡಿದಾಗ ಈ ಕನ್ನಡ ಕಲಿಗಳ ಒಂದು ವೀರ ಶೌರ್ಯ, ಅವರ ಬಲಿದಾನ ಇಂದಿಗೂ ಕೂಡ ಸಾವಿರಾರು ತರುಣರಿಗೆ ಪ್ರೇರಣೆ ಮತ್ತು ದೇಶಕ್ಕಾಗಿ ಬದುಕ್ತಕ್ಕಂಥ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಒಂದು ದಾರಿದೀಪವಾಗಿ ಈ ಇಬ್ಬರು ಕನ್ನಡ ಕಲಿಗಳು ಆಗಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೋದು.